ಪ್ರೀತಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ನೀವು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ನನ್ನನ್ನು ಫಾಲೋ ಮಾಡಬಹುದು, KJ ಹಳ್ಳಿ ಸುರೇಶ್ ಅಂತ. ಸ್ನೇಹಿತರೆ, ನಾನೀಗ ಚರ್ಚೆ ಮಾಡ್ತಿರುವಂಥ ವಿಚಾರ ಬಹಳ ಇಂಪಾರ್ಟೆಂಟು. ಅದಕ್ಕೆ ಪೀಠಿಕೆಯಾಗಿ ನಾನೊಂದು ಅಕ್ಕಮಾದೇವಿಯವರ ವಚನವನ್ನು ಹೇಳ್ತೇನೆ. ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ, ಗಂಡು ಗಂಡಾದೊಡೆ ಹೆಣ್ಣಿನ ಸೂತಕ. ಹೆಣ್ಣಾದೊಡೆ ಗಂಡಿನ ಸೂತಕ, ಗಂಡು ಗಂಡಾದೊಡೆ ಹೆಣ್ಣಿನ ಸೂತಕ. ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ತೆರಹುಂಟೆ ಅಯ್ಯ. ಮನದ ಸೂತಕ ಹಿಂಗಿದೊಡೆ ತನುವಿನ ಸೂತಕಕ್ಕೆ ತೆರಹುಂಟೆ ಅಯ್ಯ. ಮೊದಲಿಲ್ಲದ ಸೂತಕಕ್ಕೆ ಮೊರಳಾಯಿತಲ್ಲ ಜಗವೆಲ್ಲ. ಇಲ್ಲವೇ ಇಲ್ಲ. ಮೊದಲಿಲ್ಲದ ಸೂತಕಕ್ಕೆ ಮೊರಳಾಯಿತು ಜಗವೆಲ್ಲ. ಎನ್ನ ದೇವ ಚೆನ್ನ ಮಲ್ಲಿಕಾರ್ಜುನನೆಂಬ ಗುರುವಂಗೆ ಜಗವೆಲ್ಲ ಹೆಣ್ಣು ನೋಡ. ಈ ವಚನದಲ್ಲಿ ಒಂದು ಲೈನ್ ಹೇಳೇ ಬಿಡ್ತಾರೆ ಅವರು. ಮೊದಲಿಲ್ಲದ ಸೂತಕಕ್ಕೆ ಅಂದರೆ ಸೂತಕ ಅನ್ನುವಂಥ ವಿಚಾರವೇ ಇಲ್ಲದಿರುವಾಗ ಇದನ್ನು ಕಲ್ಪನೆ ಮಾಡಿಕೊಂಡು ಕ್ರಿಯೇಟ್ ಮಾಡಿಕೊಂಡು ಜಗತ್ತೆಲ್ಲ ಈ ಸೂತಕದ ಸುಳಿಯಲ್ಲಿ ಒದ್ದಾಡ್ತಾ ಇದೆ ಅಂಥೇಳಿ ಅಕ್ಕಮಹಾದೇವಿಯವರು 12ನೇ ಶತಮಾನದಲ್ಲಿ ಎಂಥ ಒಂದು ದಾರ್ಶನಿಕವಾದಂಥ ಮಾನವೀಯವಾದಂತಹ ವೈಚಾರಿಕವಾದಂಥ ವಚನವನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ವಿಚಾರಕ್ಕೆ ನಾನು ಹೋಗೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ನಾನೀಗ ಯಾಕೆ ಈ ವಚನ ಹೇಳಿದೆ ಅಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೇರಳದಲ್ಲಿರುವಂಥ ಶಬರಿಮಲೈ ದೇವಸ್ಥಾನ, ಅಯ್ಯಪ್ಪನ ದೇವಸ್ಥಾನಕ್ಕೆ ಮಹಿಳೆಯರ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿ ಈ ವಿಚಾರ ಮತ್ತಷ್ಟು ಬಹಳ ಚರ್ಚೆ ನಡೀತಾ ಇದೆ ಮತ್ತು ವಾದ ವಿವಾದಗಳು ನಡೀತಾ ಇದೆ. ನ್ಯಾಯಾಲಯದ ಮುಂದೆ ಈ ವಿಚಾರ ಇದೆ. ಸೊ ಈಗ ಈ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿತ್ತು. ಈ ಹಿಂದೆ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ, ಎಲ್ಲರಿಗೂ ಕೂಡ ಮುಕ್ತವಾಗಿ ಕೇವಲ ಬಾಲಕಿಯರು ಮತ್ತು ವಯೋವೃದ್ಧರಿಗಷ್ಟೇ ಅಲ್ಲಿ ಅವಕಾಶ ಇತ್ತು, ಯುವತಿಯರಿಗಿಲ್ಲ ಅನ್ನೋ ಥರ ಪ್ರವೇಶವನ್ನು ನಿರ್ಬಂಧ ಹೇರಲಾಗಿತ್ತು. ಆನಂತರ ಸುಪ್ರೀಂ ಕೋರ್ಟು, ಸರ್ವೋಚ್ಚ ನ್ಯಾಯಾಲಯ ಎಲ್ಲ ವಯೋಮಾನದ ಮಹಿಳೆಯರಿಗೂ ಕೂಡ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಪ್ರವೇಶ ಇದೆ ಅಂತ ತೀರ್ಪನ್ನು ಕೊಡ್ತು. ಆದರೆ ಈಗ ಮತ್ತೆ ಆ ಒಂದು ತೀರ್ಪನ್ನು ಮರುಪರಿಶೀಲಿಸಿ ಅಂಥೇಳಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮತ್ತೆ ಅಪೀಲ್ ಹೋಗಿದೆ. ಒಂದು ಕಡೆ ಇವ್ರು ಹೇಳ್ತಾರೆ, ನಾವು ಸಂಸತ್ನಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡ್ತೇವೆ ಅನ್ನೋದ್ರ ಬಗ್ಗೆ ಬಹಳ ಹೇಳ್ಕೊಂಡೆಲ್ಲ ಪ್ರಚಾರ ಮಾಡ್ಕೊಂಡು ಸುತ್ತರಿತಿದ್ದಾರೆ. ಇನ್ನೊಂದು ಕಡೆ ಮಹಿಳೆಯರಿಗೆ ದೇಗುಲಕ್ಕೆ ಪ್ರವೇಶ ಕಲ್ಪಿಸುವುದ್ರ ಬಗ್ಗೆ ನಿಮ್ಮ ಒಂದು ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದ್ರು ಕೂಡ ಈ ಸರ್ಕಾರ, ಮೋದಿ ಸರ್ಕಾರ ಮತ್ತೆ ಮರುಪರಿಶೀಲಿಸಲು ಸಾಧ್ಯವೇ ನೋಡಿ ಅಂತೇಳಿ ಅರ್ಜಿ ಹಾಕ್ತಾರೆ. ಮಹಿಳಾ ಪರವಾದಂಥ ಇವರ ನಿಲುವು ಅದೆಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸ್ನೇಹಿತರೆ, ಈ ಬಗ್ಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳೂ ಆಗಿರುವಂತಹ BV ನಾಗರತ್ನ ಅವರು ಬಹಳ ಒಳ್ಳೆಯ ವಿಚಾರವನ್ನು ಹೇಳಿದ್ದಾರೆ. ಆ ಒಂದು 9 ನ್ಯಾಯಮೂರ್ತಿಗಳ ಸದಸ್ಯ ಪೀಠಕ್ಕೆ ಈ ವಿಚಾರ ಹೋಗಿದೆ. ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಮತ್ತು ವಾದ ವಿವಾದಗಳೆಲ್ಲ ನಡಿಬೇಕಾಗಿದೆ. BV ನಾಗರತ್ನ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಮಹಿಳೆಯಾಗಿ ಹೇಳುವುದಾದರೆ ಪ್ರತಿ ತಿಂಗಳು 3 ದಿನಗಳ ಈ ಮಹಿಳೆಯರು ಮುಟ್ಟಾಗ್ತಾರಲ್ಲ, ಅದೊಂದು ನೈಸರ್ಗಿಕವಾದಂತಹ ಒಂದು ಪ್ರಕ್ರಿಯೆ. ಪ್ರತಿ ತಿಂಗಳು 3 ದಿನಗಳ ಕಾಲ ಅಸ್ಪೃಶ್ಯರಾಗಿರಲು ಸಾಧ್ಯವಿಲ್ಲ. ಆಮೇಲೆ 4ನೇ ದಿನಕ್ಕೆ ಅವರು ಅಸ್ಪೃಶ್ಯತೆಯಿಂದ ಹೊರಗಡೆ ಬಂದು ಸ್ಪೃಶ್ಯರಾಗೋದಿಲ್ಲ. ಮುಟ್ಟಿನ ಆಧಾರದ ಮೇಲೆ ಮಹಿಳೆಯರನ್ನ ಅಸ್ಪೃಶ್ಯರಂತೆ ಕಾಣುವುದು ಸಂವಿಧಾನದ 17ನೇ ವಿಧಿಯ ಅಸ್ಪೃಶ್ಯತೆ ನಿವಾರಣೆ ಅಡಿಯಲ್ಲಿ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ ಸ್ಪಷ್ಟವಾಗಿ. ಯಾಕೆಂದರೆ ನಾಗರತ್ನ ಅವರು ಮಹಿಳೆಯಾಗಿರೋದ್ರಿಂದ ಅವರಿಗೆ ಆ ಮಹಿಳೆಯರ ಒಳ ನೋವು, ಆಂತರ್ಯದ ಆತಂಕ, ಒಳತೋಟಿ ಅವರಿಗೆ ಅರ್ಥ ಆಗಿದೆ. ಹಾಗಾಗಿ ಅವರು ನ್ಯಾಯಮೂರ್ತಿಗಳು ಹೌದು, ಮಹಿಳೆಯೂ ಆಗಿರುವ ಕಾರಣ ಈ ವಿಚಾರವನ್ನು ಹೇಳಿದ್ದಾರೆ. ನಾವು ಚರ್ಚೆ ಮಾತಾಡೋಣ. ಈಗ ಪ್ರಕೃತಿ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ, ಗಂಡು ಮತ್ತು ಹೆಣ್ಣು. ಆದರೆ ಗಂಡಿನ ದೇಹ ರಚನಾ ಪ್ರಕ್ರಿಯೆ ಬೇರೆಯಾಗಿರುತ್ತೆ, ಹೆಣ್ಣಿನ ದೇಹ ರಚನೆಯ ಪ್ರಕ್ರಿಯೆ ಬೇರೆಯಾಗಿರುತ್ತೆ. ಸೊ ಹೆಣ್ಣು ಪ್ರತಿ ಸಲಿಯೂ ಕೂಡ ಈ ಮುಟ್ಟಾಗುವುದು ಅನ್ನೋ ಪ್ರಕ್ರಿಯೆ ಇದೆಯಲ್ಲ, ಇದೊಂದು ನೈಸರ್ಗಿಕವಾದಂತಹ ಒಂದು ದೈಹಿಕವಾದಂಥ ಒಂದು ಪ್ರಕ್ರಿಯೆ.
ನಮಗೆ ಹೇಗೆ ಊಟ, ನಿದ್ರೆ, ಮೈಥುನ ಮತ್ತು ನಮ್ಮ ದೇಹದಲ್ಲಿ ಬದಲಾವಣೆಗಳಾಗ್ತವೋ ಅದೇ ರೀತಿ ಹೆಣ್ಣಿಗೂ ಕೂಡ ಆ ರೀತಿಯ ಬದಲಾವಣೆ ಆಗತ್ತೆ. ಗಂಡಲ್ಲಿಯೂ ಕೂಡ ಕೆಲವೊಂದ್ಸಲಿ ಆ ರೀತಿಯ ಬದಲಾವಣೆಗಳು ಆಗ್ತವೆ. ಥರದ್ದು ಒಂದು ಸ್ರಾವ ಆಗುವಂಥ ಪ್ರಕ್ರಿಯೆ ಅದೊಂದು ಒಂದು ಜೈವಿಕವಾದಂಥ ಒಂದು ಪ್ರಕ್ರಿಯೆ. ಅದನ್ನು ಧಾರ್ಮಿಕ ವಿಚಾರಕ್ಕೆ ಲಿಂಕ್ ಕೊಟ್ಟು ಮಹಿಳೆಯರು 3 ದಿನಗಳ ಕಾಲ ಅಸ್ಪೃಶ್ಯರು, ಅವರು ದೇಗುಲಕ್ಕೆ ಬರಬಾರ್ದು, ಬಂದರೆ ದೇಗುಲ ಅಪವಿತ್ರ ಆಗ್ಬಿಡತ್ತೆ. ಅಯ್ಯಪ್ಪ ಸ್ವಾಮಿ ಅವರು ಒಂದು ರೀತಿಯ ಬ್ರಹ್ಮಚಾರಿ ದೇವರು, ಅಯ್ಯಪ್ಪ ನೈಷ್ಠಿಕ ಬ್ರಹ್ಮಚಾರಿ. ಆ ಮುಟ್ಟಾದ ಮಹಿಳೆಯರು ದೇಗುಲಕ್ಕೆ ಬಂದ್ಬಿಟ್ರೆ, ಯುವತಿಯರು ದೇಗುಲಕ್ಕೆ ಬಂದ್ಬಿಟ್ರೆ ದೇಗುಲ ಅಪವಿತ್ರ ಆಗುತ್ತೆ ಅನ್ನುವ ಥರದ್ದು ಈ ಮೌಢ್ಯವನ್ನು ಬಿತ್ತೋದಿದೆಯಲ್ಲ, ಆ ಮೌಢ್ಯವನ್ನು ವಿಚಾರವನ್ನು ಇಟ್ಟುಕೊಂಡು ಮತ್ತೆ ಸರ್ಕಾರ ನ್ಯಾಯಾಲಯಕ್ಕೆ ಅರ್ಜಿ ಹಾಕುತ್ತಲ್ಲ, ಇವರ ತಲೆಯಲ್ಲಿ ಮಹಿಳೆಯರ ಬಗ್ಗೆ ಯಾವ ತರಹದ ನಿಲುವನ್ನು, ಮಹಿಳೆಯರ ಸ್ವಾತಂತ್ರ್ಯದ ಬಗ್ಗೆ, ಧಾರ್ಮಿಕ ಹಕ್ಕಿನ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಧಾರ್ಮಿಕ ಹಕ್ಕನ್ನು ಕಸಿದುಕೊಳ್ಬೇಕು, ಜೊತೆಗೆ ಜನರ ಧಾರ್ಮಿಕ ಭಾವನೆಗಳಿಗೆ ಭಾವನೆಗಳೇ ಇವರಿಗೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಜನರ ಧಾರ್ಮಿಕ ಭಾವನೆಗಳನ್ನು ನಾವು ಉಳಿಸಿದ್ದೇವೆ ಅಂಥೇಳಿ ಹೇಳುವ ಮೂಲಕ ಜನರ ಓಟನ್ನು ಗಳಿಸಬೇಕು ಅನ್ನೋದು ಇವರ ತಂತ್ರ ಇದು. ಮಹಿಳೆ ಅವಳು ಯಾವಾಗಲೂ ಪ್ರತಿಯೊಂದು ಜೀವಿಯೂ ಶುದ್ಧವೇ. ಅನಾಚಾರ ಮತ್ತು ಅನೈತಿಕ ವಿಚಾರಗಳು, ಆಮೇಲೆ ಅನೈತಿಕವಾದಂಥ ವಿಚಾರಗಳನ್ನು ಯಾರೆಲ್ಲ ಮಾಡ್ತಾರೆ ಅವರೆಲ್ಲ ಕೆಟ್ಟವರು. ಆದರೆ ಒಳ್ಳೆಯ ಮಾನವೀಯ ನೆಲೆಯಲ್ಲಿ ಬದುಕುವಂಥ ಎಲ್ಲ ಜೀವಿಗಳು ಕೂಡ ಒಳ್ಳೆಯ ಜೀವಿಗಳೇ. ಆದರೆ ಅವರನ್ನು ಈ ಮಹಿಳೆಯ ದೈಹಿಕ ಬದಲಾವಣೆ ಮತ್ತು ಜೈವಿಕ ಕ್ರಿಯೆಗಳ ಕಾರಣಕ್ಕೋಸ್ಕರ ಅವಳನ್ನು ಒಂದು ರೀತಿ ಅಸ್ಪೃಶ್ಯಳು, ಅವಳು ಕಳಂಕಿತಳು ಅನ್ನೋ ನೆಲೆಯಲ್ಲಿ ಕುಗ್ಗಿಸುವ ಕ್ರಮ ಇದೆಯಲ್ಲ, ಇದನ್ನೇ ನಾವು ಹೇಳೋದು. ಈ ಮನಸ್ಥಿತಿಯೇ ಇದು ಮನುವಾದಿ ಮನಸ್ಥಿತಿ. ಈ ಮನಸ್ಥಿತಿ ಒಂದು ರೀತಿಯ ತಾರತಮ್ಯದ ಮನಸ್ಥಿತಿ. ಇದು ಸಮಾನತೆಯ ಮನಸ್ಥಿತಿ ಅಲ್ಲ. ಸಮಾನತೆಯ ಮನಸ್ಥಿತಿ ಯಾವುದು ಅಂದರೆ ಎಲ್ಲರನ್ನೂ ಒಳಗೊಳ್ಳುವುದು. ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ, ಎಲ್ಲರೂ ಹೆಣ್ಣು ಗಂಡು ಎಲ್ಲರೂ ಕೂಡ ನಮ್ಮವರೇ ಅಂತೇಳಿ ಒಪ್ಪಿಕೊಳ್ಳೋದು. ಈಗ ನ್ಯಾಯಾಲಯದ ಮುಂದಿದೆ, ಮರುಪರಿಶೀಲನೆ ಆಗತ್ತೆ. ಆದರೆ ನ್ಯಾಯಾಲಯ ಒಳ್ಳೆಯ ತೀರ್ಪನ್ನು ಕೊಡುತ್ತೆ ಅನ್ನುವಂಥ ನಂಬಿಕೆ ನನಗಂತೂ ಇದೆ. ಆದರೆ ಇದರ ಬಗ್ಗೆ ಮಾತಾಡಬೇಕಾಗಿರುವಂಥದ್ದು, ಚರ್ಚೆ ಮಾಡಬೇಕಾಗಿರುವಂಥದ್ದು ಯಾರು ಅಂದರೆ ಈ ದೇಶದ ಪ್ರಜ್ಞಾವಂತ ಜನರು, ಯುವಕರು, ಯುವತಿಯರು. ಇದನ್ನು ತುಂಬ ಸಿಲ್ಲಿಯಾದ ಪ್ರಕರಣ, ಅಯ್ಯೋ ಇದೇನಂತ ಇಂಪಾರ್ಟೆಂಟು ಅಂತ ಹೇಳಿ ಕಡೆಗಣಿಸಲೂಬಾರ್ದು. ಆಮೇಲೆ ದೇಗುಲಗಳು ಮನುಷ್ಯನಿಗಿಂತ ದೊಡ್ಡವು ಅಲ್ಲ ನನ್ನ ಪ್ರಕಾರ. ಇದನ್ನು ಬಸವಣ್ಣವರೇ ಹೇಳಿದ್ದಾರೆ. ಉಳ್ಳವರು ಶಿವಾಲಯವ ಮಾಡುವರು. ನಾನೇನು ವಚನ ಹೇಳ್ತಾನಪ್ಪ ಅಂತ ಅಂದ್ಕೋಬೋದು, ಆದರೆ ಇದು ಬಹಳ ಬಹಳ ಮುಖ್ಯವಾದಂಥ ವಿಚಾರ. ಯಾಕಂದರೆ ಒಂದು ಜೀವಿಯ ಹಕ್ಕನ್ನು ಕಸಿದುಕೊಳ್ಳುವ ಪ್ರಕ್ರಿಯೆ ಇದೆಯಲ್ಲ, ಇವರು ಅಧಿಕಾರದ ಮೂಲಕ ಹೆಣ್ಣು ಮಕ್ಕಳನ್ನು ಸಂವಿಧಾನ ಬಂದರೂ ಕೂಡ ಕಸಿಯೋದಕ್ಕೆ ನೋಡ್ತಾರೆ, ಕುಗ್ಗಿಸೋದಕ್ಕೆ ನೋಡ್ತಾರೆ ಅಂತಂದರೆ ಸುಮ್ಮನೆ ಇರೋದಕ್ಕಾಗಲ್ಲ. ಒಬ್ಬ ಮಾನವ, ಒಂದು ಪ್ರಜ್ಞಾವಂತ ಮನುಷ್ಯ ಸುಮ್ಮನೆ ಇದ್ದರೆ ಅವನು ಮನುಷ್ಯ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಇದ್ರ ಬಗ್ಗೆ ಮಾತಾಡಬೇಕು, ಧ್ವನಿ ಎತ್ತಬೇಕು. ಬಸವಣ್ಣವ್ರ ಬಗ್ಗೆ ಮಾತಾಡ್ತಾ ಇದೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಸ್ಥಾವರಕ್ಕಳಿವುಂಟು ಜಂಗಮಕ್ಕಳಿವಿಲ್ಲ. ಈ ದೇಗುಲಗಳ ಹುಟ್ಟಾಕಿರೋದೇ ಇವರು ಒಂದು ರೀತಿಯ ತಾರತಮ್ಯವನ್ನು ಮಾಡೋದಕ್ಕೆ, ಸುಲಿಗೆಯನ್ನು ಮಾಡೋದಕ್ಕೆ, ಅಸಮಾನತೆಯನ್ನು ಹುಟ್ಟು ಹಾಕೋದಿಕ್ಕೆ. ಇಂಥವ್ರು ಬರಬಾರ್ದು, ಇಂಥವ್ರು ಅಲ್ಲಿ ನಿಲ್ಕೋಬೇಕು, ಇಂಥವ್ರಿಗೆ ಬಹಿಷ್ಕಾರ, ಇಂಥವ್ರಿಗೆ ದರ್ಶನವೇ ಇಲ್ಲ, ಬಟ್ಟೆ ಹಾಕೊಂಡು ಬರಬೇಕು, ಬಟ್ಟೆ ಬಿಚ್ಚಿ ಬರಬೇಕು. ಎಷ್ಟೊಂದು ಅಸಮಾನತೆಯ ಕೂಪಗಳು ಈ ದೇಗುಲದಲ್ಲಿ ತಾಂಡವಾಡ್ತಾ ಇದ್ದಾವೆ. ಇನ್ನು ಮಹಿಳೆಯರು, ಅಸ್ಪೃಶ್ಯರಲ್ಲೇ ಅಸ್ಪೃಶ್ಯರು ಮಹಿಳೆಯರು. ಹಾಗೂ ನೋಡಿದ್ರೆ ಈ ಜಗತ್ತಿಗೆ ಈ ಗಂಡು ಮತ್ತು ಹೆಣ್ಣಿನ ಸಮ್ಮಿಲನದಿಂದ ಒಂದು ಜೀವಿ ಹುಟ್ಟುವ ಪ್ರಕ್ರಿಯೆ ನಡೆಯುತ್ತೆ. ಆದರೆ 9 ತಿಂಗಳು ತನ್ನ ಗರ್ಭದ ಒಳಗಡೆ ಒಂದು ಜೀವಿಯನ್ನ ಪೋಷಿಸಿ ಅದಕ್ಕೋಸ್ಕರ ದೈಹಿಕವಾದಂತಹ ಮಾನಸಿಕವಾದಂತಹ ಒಂದು ಹೋರಾಟವನ್ನು ನಡೆಸಿ ಈ ಜಗಕ್ಕೆ ತನ್ನ ಗರ್ಭದ ಮೂಲಕ ಆ ಸಂಕಟವನ್ನು ಅನುಭವಿಸಿ, ನಾನೊಂದು ಕವಿತೆ ಬರೆದಿದ್ದೆ, ನೆನಪಾಗ್ತಾ ಇಲ್ಲ. ಅಂದ್ರೆ ತನ್ನ ಗರ್ಭದ ಬಾಗಿಲನ್ನ ತೆಗೆದು ಜಗಕ್ಕೆ ಪ್ರವೇಶ ಕೊಟ್ಟ ಹೆಣ್ಣಿಗೆ ಒಂದು ದೇಗುಲದ ಪ್ರವೇಶ ನಿರಾಕರಣೆ ಮಾಡ್ತಾರಲ್ಲ ಎಂಥವ್ರು ಅನ್ನೋ ಅರ್ಥದಲ್ಲಿ ಬರೆದಿದ್ದೆ. ನಿಜ ಅಲ್ವಾ? ಜಗದ ಬಾಗಿಲು ಅದು. ಆ ಗರ್ಭ ಇದೆಯಲ್ಲ, ಒಳಗಡೆ ಎಲ್ಲ ತರಹದ ಸಂಕಟಗಳನ್ನು ಅನುಭವಿಸಿ ಮತ್ತೆ ಖುಷಿಯನ್ನೂ ಅನುಭವಿಸಿ ಒಂದು ಮಗುವಿಗೆ ಜನ್ಮ ಕೊಟ್ಟು ಹೊರಗಡೆ ಬಿಡ್ತಾಳಲ್ಲ, ಅಂಥವಳಿಗೆ ನೀವು ದೇಗುಲಕ್ಕೆ ಬರಬೇಡ ಅಂತೀರಲ್ಲ, ಅಂಥ ತಾಯಿಗೆ ದೇಗುಲಕ್ಕೆ ಬರಬೇಡ ಅಂಥೇಳಿ ನಿರಾಕರಣೆ ಮಾಡ್ತಾರಲ್ಲ, ಸಣ್ಣತನ ಇದು.
ಎಂಥ ಅವಿವೇಕಿಯತನ. ದಾಸಿಮಯ್ಯ ಹೇಳ್ತಾರಲ್ಲ, ಮಲೆಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಬೀಸೆ ಬಂದರೆ ಗಂಡೆಂಬರು, ಒಳಗೆ ಸುಳಿವಾತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ. ಸ್ನೇಹಿತರೆ, ಇವತ್ತಿಗೂ ಕರ್ನಾಟಕದಲ್ಲಿ ಒಂದಷ್ಟು ಬುಡಕಟ್ಟು ಸಮುದಾಯಗಳಲ್ಲಿ, ಒಂದಷ್ಟು ಸಣ್ಣ ಸಣ್ಣ ಸಮುದಾಯಗಳಲ್ಲಿ, ಎಲ್ಲ ಸಮುದಾಯಗಳಲ್ಲೂ ಕೂಡ ಈ ರೀತಿಯ ಸ್ಪೃಶ್ಯತೆ ಆಚರಣೆ ನಡೀತಾ ಇದೆ. ಅವಳು ಹೆಣ್ಣು ಮುಟ್ಟಾದ್ಲು ಅನ್ನೋ ಕಾರಣಕ್ಕೋಸ್ಕರ ಅವಳು ಹೊರಗಡೆ ಉಳಿಬೇಕಾಗತ್ತೆ. ಮಳೆ, ನೀರು, ಚಳಿ, ಎಂಥ ಪ್ರಾಕೃತಿಕ ವಿಕೋಪ ಆದರೂ ಕೂಡ ಹೊರಗಡೆ ಉಳಿಬೇಕಾಗತ್ತೆ. ಅವಳು ಹೆರಿಗೆ ಆದ ನಂತರ ಎಷ್ಟೋ ಹಟ್ಟಿಗಳಿಗೆ ಪ್ರವೇಶ ಇಲ್ಲ. ಅವಳು 3 ತಿಂಗಳು 4 ತಿಂಗಳು ಏನು ಊರಿಂದ ಹೊರಗಡೆ, ಜೋರಾಗಿ ಮಳೆ ಬರ್ತಾ ಇದ್ರು ಕೂಡ, ಚಳಿ ಇದ್ರೂ ಕೂಡ ಅಲ್ಲೇ ವಾಸ ಮಾಡಬೇಕಾಗತ್ತೆ. ನಾವು ಈ ಥರದ ಅನಿಷ್ಟ ಮೌಢ್ಯ ಮುಕ್ತ ಹಟ್ಟಿ ಅಭಿಯಾನ ಅಂತೇಳಿ ಆ ಅಭಿಯಾನಗಳಲ್ಲಿ ನಾನು ಕೂಡ ಕೈ ಜೋಡಿಸಿ ಇಂಥ ಮೌಢ್ಯವನ್ನು ಹೋಗಲಾಡಿಸುವ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದೇನೆ. ಅದರಲ್ಲಿ ಸಕ್ರಿಯನಾಗಿದ್ದೇನೆ ಅನ್ನೋದಕ್ಕೆ ನನಗೆ ಖುಷಿ ಇದೆ. ಅದು ಯಾಕೆಂದರೆ ಈ ಸಣ್ಣ ಸಣ್ಣ ಸಮುದಾಯಗಳಲ್ಲಿ ಈ ಥರದ್ದು ಯಾಕೆ ಈ ಥರದ್ದೊಂದು ಮಡಿವಂತಿಕೆ ಬಂದಿದೆ, ಈ ಥರದ ಒಂದು ಏನು ಮೌಢ್ಯ ಆವರಿಸಿಕೊಂಡಿದೆ ಅಂತಂದರೆ, ಅಸಮಾನತೆಯ ಹೇರಿಕೆ ಇದೆಯಲ್ಲ, ಈ ಶ್ರೇಷ್ಠ ಕನಿಷ್ಠ, ಆಮೇಲೆ ಹೆಣ್ಣು ಅಸ್ಪೃಶ್ಯಳು, ಅವಳು ಅಪವಿತ್ರಳು ಅಂತೇಳಿ ಹೇರಿಕೆ ಮಾಡಿದೇವಲ್ಲ, ಈ ಮೂಲಭೂತವಾದಿ ಮನಸ್ಥಿತಿಗಳು ಆ ಸಣ್ಣ ಸಣ್ಣ ಸಮುದಾಯಗಳಲ್ಲೂ ಕೂಡ ಇದನ್ನ ತುಂಬಿಬಿಟ್ಟಿದ್ದಾವೆ. ಅವ್ರಿಗೆ ಮನವರಿಕೆ ಮಾಡೋದಕ್ಕೆ ದೊಡ್ಡ ಸಂಘರ್ಷವನ್ನೇ, ದೊಡ್ಡ ಹೋರಾಟವನ್ನೇ ಮಾಡಬೇಕಾಗಿದೆ. ಎಷ್ಟೋ ಹೆಣ್ಣು ಮಕ್ಕಳು ಈ ತರಹದ ಒಂದು ಮುಟ್ಟಿನ ಆಚರಣೆಯ ಸಲುವಾಗಿ ಹಟ್ಟಿಯಿಂದ, ಊರಿಂದ ಹೊರಗಡೆ ಉಳಿದು ವಿಷಜಂತುಗಳಿಂದ ಕಡಿಸ್ಕೊಂಡು ಸತ್ತೋಗಿದ್ದಾರೆ. ಅನಾಥ ಮಕ್ಕಳು, ಅನಾಥವಾಗಿದೆ, ತಾಯಿ ಇಲ್ಲದೆ ಅನಾಥವಾಗಿ ಬೆಳೀತಿರುವಂಥ ವಾತಾವರಣ ಇದೆ. ಇನ್ನು ಎಷ್ಟೋ ಹೆಣ್ಣು ಮಕ್ಕಳು ಈ ಮುಟ್ಟಿನ ಕಾರಣಕ್ಕೋಸ್ಕರ ನಾವು 3 ದಿನ ಹೊರಗಡೆ ಉಳಿಬೇಕಲ್ಲಪ್ಪ ಅಂತೇಳಿ ಗರ್ಭಕೋಶವನ್ನೇ ತೆಗೆಸ್ಕೊಂಡಿರುವಂಥ ವಿಚಾರಗಳು ನಾವು ಕೇಳ್ತಾ ಇದ್ದೀವಿ. ನಾನು ವೈಯಕ್ತಿಕವಾಗಿ ಏನು ರಾಮಪ್ಪನಟ್ಟಿ ಅಂತ ಹೇಳಿ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ರಾಮಪ್ಪನಟ್ಟಿಯಲ್ಲಿ ಮೌಢ್ಯ ಮುಕ್ತ ಹಟ್ಟಿ ಅಭಿಯಾನವನ್ನು ಮಾಡಿ ಒಂದಷ್ಟು ಪ್ರಜ್ಞಾವಂತ ಮನಸ್ಸುಗಳು, ಯುವಕರು ನಾವೆಲ್ಲ ಸೇರಿಕೊಂಡು ಅಲ್ಲಿ ಹೆಣ್ಣು ಮಕ್ಕಳನ್ನು ಈ ರೀತಿ ಹೋಗಬಾರ್ದು, ಹೊರಗಡೆ ಉಳಿಬಾರ್ದು, ಮುಟ್ಟಿನ ಆಚರಣೆ ಮಾಡಬಾರ್ದು, ನಾವು ನಮ್ಮ ಯಾವ ದೈವಗಳು ಈ ರೀತಿ ಹೇಳಿಲ್ಲ ಅಂಥೇಳಿ ಅವರನ್ನು ಒಳಗಡೆ ತಂದು ಮಾನವೀಯತೆಯ ಆಚರಣೆಯನ್ನು, ಅಂದರೆ ಮಾನವೀಯತೆಯ ಈ ಥರದ ಆಚರಣೆಗಳಿಗೆ ಬ್ರೇಕ್ ಹಾಕಿ ಅವರನ್ನು ಒಳಗಡೆ ತಂದು ಅದಕ್ಕೆ ತಿಲಾಂಜಲಿ ಇಡೋ ಕೆಲಸವನ್ನು ಕೂಡ ಮಾಡಿದ್ದೇವೆ. ಅದರಲ್ಲೂ ವಿದ್ಯಾರ್ಥಿನಿಯರು ಮುಟ್ಟಾದರೆ ಅವರು ಶಾಲೆಗೆ ಹೋಗಂಗಿಲ್ಲಂತೆ, ಪುಸ್ತಕವನ್ನು ಮುಟ್ಟೋ ಆಗಿಲ್ಲಂತೆ, ಆ ಥರದ್ದೆಲ್ಲ ಇದೆ. ಇನ್ನು ದೇಗುಲದ ಕತೆ ಬಿಡಿ, ಯಾವ ಮಟ್ಟಕ್ಕೆ ಈ ಹೆಣ್ಣು ಮಕ್ಕಳನ್ನು ಹತ್ತಿಕ್ಕುವ ಕೆಲಸ ನಡೀತಾ ಇದೆ. ಒಂದು ಇಂಟೆನ್ಷಿಯಲಿ, ಅಂದರೆ ಉದ್ದೇಶಪೂರ್ವಕವಾಗಿಯೇ ಒಂದಷ್ಟು ಸಮುದಾಯಗಳು, ಒಂದಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಇದನ್ನು ಹೇರಿಕೆ ಮಾಡ್ತವೆ. ಇನ್ನೊಂದು ಕಡೆ ಪ್ರಜ್ಞಾವಂತಿಕೆಯ ಕೊರತೆಯಿಂದ ಒಂದಷ್ಟು ಸಣ್ಣ ಸಣ್ಣ ಸಮುದಾಯಗಳು ಇದನ್ನು ಆಚರಣೆಗೆ ಮಾಡ್ತಾ ಇರೋವಂಥದ್ದು. ಸೊ ಇದು ನಿಲ್ಲಬೇಕಾಗಿದೆ. ಒಂದು ಜೀವಿಯನ್ನು ತನ್ನ ಗರ್ಭದಲ್ಲಿ ಒಂದು ತಯಾರು ಮಾಡಿಬಿಟ್ಟು ಜಗಕ್ಕೆ ಬಿಡುಗಡೆ ಮಾಡುವಂಥ ಹೆಣ್ಣಿಗೆ ಬ್ರೇಕ್ ಹಾಕ್ತೀರಿ ನೀವು, ನಿರ್ಬಂಧ ಇರ್ತೀರಿ ಅಂದರೆ ಸಣ್ಣವರು, ಈ ಜಗತ್ತೇ ಒಂದು ರೀತಿ ಸಣ್ಣತನದ ಮನುಷ್ಯರು ಅಂತ ಕರಿಬೇಕು ಅವ್ರನ್ನೆಲ್ಲ. ಓಕೆ, ಒಟ್ಟಾರೆಯಾಗಿ ಈ ತರಹದ ಅಮಾನವೀಯ ಆಚರಣೆಗಳನ್ನು, ಹೆಣ್ಣಿನ ಘನತೆಯನ್ನು ಕುಗ್ಗಿಸುವ ವಿಚಾರಗಳನ್ನು ಯಾವುದೇ ಸರ್ಕಾರ ಮಾಡಲಿ ಅದನ್ನು ಖಂಡಿಸಬೇಕು. ನ್ಯಾಯಾಲಯ ಮತ್ತೆ ಮಹತ್ತರವಾದ ತೀರ್ಪನ್ನು ಕೊಡುತ್ತೆ ಅಂತ ನಾವು ನೋಡಿದ್ದೀವಿ. ಆಮೇಲೆ ಇವರೆಲ್ಲ ಹೇಳ್ತಾರಲ್ಲ, ಈ ಮೋದಿ ಸರ್ಕಾರ, ಈ ದೇಶದ ರಾಷ್ಟ್ರಪತಿಗಳು ಮುರ್ಮು ಅವರು, ದ್ರೌಪದಿ ಮುರ್ಮು ಅವರು ಈ ದೇಶದ ಮೊದಲ ಪ್ರಜೆ ಅವರು. ಹೋಗ್ಲಿ, ಮಹಿಳೆ ಅನಂತರ ಅಂತ ಮೊದಲ ಪ್ರಜೆ ಅವರು. ಆಮೇಲೆ ಮಹಿಳೆ, ನಾನೊಂದು ಫೋಟೋಗಳಲ್ಲಿ ನೋಡ್ತೇನೆ, ನರೇಂದ್ರ ಮೋದಿಯವರು ಮತ್ತು ಇನ್ಯಾರೋ ಅಡ್ವಾಣಿಯವರು ಕೂತ್ಕೊಂಡಿದ್ದಾರೆ, ರಾಷ್ಟ್ರಪತಿಗಳು ಇವ್ರ ಪಕ್ಕ ನಿಂತ್ಕೊಂಡಿದ್ದಾರೆ. ಮಹಿಳೆಯರಿಗೆ ಅದೆಷ್ಟರ ಮಟ್ಟಿನ ಗೌರವ ಕೊಡ್ತಾರೆ ನೋಡಿ ಇವರೆಲ್ಲ. ಆ ಕಾರಣಕ್ಕೋಸ್ಕರನೇ ಮತ್ತೆ ಇದನ್ನು ಪರಿಶೀಲಿಸಿ ಅಂತೇಳಿ ಅರ್ಜಿ ಹಾಕಿರೋದು. ಆಮೇಲೆ ಮಹಿಳೆಯರಿಗೆ ಮೀಸಲಾತಿ ಕೊಡ್ತೀವಿ, ಅದನ್ನು ಕೊಡ್ತೀವಿ ಅಂತ ಇವೆಲ್ಲ ಬೂಟಾಟಿಕೆ ಇವರೆಲ್ಲ. ಯಾಕೆಂದರೆ ಇವರ ಮನಸ್ಥಿತಿಗಳು ಏನಂದರೆ ಮಹಿಳೆಯರ ಹಕ್ಕನ್ನು ಕಿತ್ಕೊಳ್ಳೋದೇ ಆಗಿದೆ. ಸುಮ್ಮನೆ ಇವರ ಅಜೆಂಡಾನೇ ಬೇರೆ, ಸಂವಿಧಾನದ ಆಶಯಗಳಿಗೆ ಇವರು ಒಪ್ಪೋದೇ ಇಲ್ಲ. ಇವರ ಅಜೆಂಡಾ, ಇವ್ರಿಗೆ ಬೇಕಾಗಿರೋ ಪುಸ್ತಕ, ಧಾರ್ಮಿಕ ಗ್ರಂಥ ಬೇರೆನೇ ಇದೆ. ಅದೆಲ್ಲ ಸಾಧ್ಯ ಇಲ್ಲ. ಈ ದೇಶದಲ್ಲಿ ಸಂವಿಧಾನದ ಆಶಯಗಳನ್ನು ಯಾರೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದ ನಂತರ ಮಹಿಳೆಯರಿಗೊಂದು ಘನತೆ ಬದುಕು ಸಿಕ್ಕಿದೆ. ಆದರೆ ಅಧಿಕಾರಕ್ಕೆ ಬರುವಂಥವ್ರು ಈ ಆಶಯಗಳನ್ನು ಸರಿಯಾಗಿ ಈಡೇರಿಸ್ತಾ ಇಲ್ಲ. ಅಂಬೇಡ್ಕರ್ ಅವರೇ ಹೇಳಿದ್ರು, ಅಧಿಕಾರಕ್ಕೆ ಬರುವಂಥವ್ರು ಸರಿಯಾದ ವ್ಯಕ್ತಿಗಳು, ಸರಿಯಾದ ಜನರು, ಮಾನವೀಯ ಜನರು ಆಗಿಲ್ಲದೆ ಇದ್ರೆ ಇದು ಉಪಯೋಗ ಇಲ್ಲ ಈ ಸಂವಿಧಾನ ಅಂತ. ಹಾಗಾಗಿ ಸಮರ್ಥರನ್ನು ಆರಿಸಿ ತಂದು ಅಲ್ಲಿಗೆ ನಾವು ಕೂರಿಸಬೇಕಾಗಿದೆ. ಒಟ್ಟಾರೆಯಾಗಿ ಮಹಿಳೆಯ ಘನತೆಯನ್ನು ಕಿತ್ತುಕೊಳ್ಳುವ ಕೆಲಸಗಳು ಎಲ್ಲೇ ಆದರೂ ನಾವು ಖಂಡಿಸೋಣ. ಮಹಿಳೆಯರ ಘನತೆಯನ್ನು ನಾವೆಲ್ಲೂ ಕೂಡ ಎಲ್ಲ ಕಡೆ ಕಾಪಾಡುವ, ಅದರ ಬಗ್ಗೆ ದನಿ ಎತ್ತುವ ಕೆಲಸವನ್ನು ಮಾಡೋಣ. ನಮಸ್ಕಾರ.